ಕೂಡಲ ಸಂಗಮ ದೇವ. ಎಲ್ಲರಿಗೂ ಶರಣಾರ್ಥಿ. ಇಂದು ನಿಮಗೆಲ್ಲ ತಿಳಿದಿರೋ ಹಾಗೆ ಶರಣೆ ಶ್ರೀಮತಿ ಮಂಜುಳಾ ಇವರ ಶಿವಗಣಾರಾಧನೆ. ಅದರ ಜೊತೆಗೆ ಒಂದು ಅರ್ಥಗರ್ಭಿತವಾದ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಅವರ ನೆನಪಿಗಾಗಿ ನುಡಿ ನೆನಪು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಸಂಧ್ಯಾ ಅನಂತ್ ಇವರು ಸುಮಾರು 12 ವರ್ಷಗಳ ಕಾಲ IT ಕಂಪ್ನಿಯಲ್ಲಿ ಕೆಲಸ ಮಾಡಿ ಈಗ ಪ್ರಸ್ತುತವಾಗಿ ವಿಶ್ವಭಾರತಿ ವಿದ್ಯಾನಿಲಯ ಇಲ್ಲಿ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ವೇದಿಕೆಗೆ ಬರಮಾಡ್ಕೋತಾ ಕೇಳ್ಕೊತಾ ಇದ್ದೀನಿ. ಮೇಡಮ್, ಹೃದಯ ತುಂಬಿದ ಸ್ವಾಗತ. ಹಾಗೆ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಯಾಗಿ ಶ್ರೀಮತಿ ಭವ್ಯ PB ಇವರು ಗುರುಕೃಪಾ ಗೋಸರ್ಗ ಗೋಶಾಲೆ ದೊಡ್ಡನಿಂಗೇನಹಳ್ಳಿ, ನಮಗೆ ಇಲ್ಲೇ ಹತ್ರ ಇದೆ ದೊಡ್ಡನಿಂಗೇನಹಳ್ಳಿ. ಆದರೂ ಅವರು ಈ ದೇಸಿ ಹಸುಗಳಿಂದ ತಮ್ಮ ಪ್ರಾಡಕ್ಟನ್ನೆಲ್ಲ ತಯಾರು ಮಾಡಿಕೊಂಡು ತಗೊಂಬಂದಿದ್ದಾರೆ. ಅವರು ಸಹ ಅದ್ರ ಬಗ್ಗೆ ಹೇಳ್ತಾರೆ. ಅವರನ್ನು ಈ ವೇದಿಕೆಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮೇಡಮ್ ಅವರು ಸ್ವಾಗತ ಮೇಡಮ್. ಹಾಗೆಯೇ ಇನ್ನೋರ್ವ ಅತಿಥಿಯಾಗಿ ಹಾಗೂ ನಮ್ಮ ಅತ್ತೆಯವರಾದ ಮಂಜುಳಾ ಅವರ ಪುತ್ರಿ ಕೂಡ ಶ್ರೀಮತಿ ಕವಿತಾ ಶಿವಪ್ರಸಾದ್ ಅವರು ಸಹ ವೇದಿಕೆಗೆ ಬಂದ್ಬಿಟ್ಟು ಎಲ್ಲರೂ ಸ್ವಾಗತವನ್ನು ಸ್ವೀಕರಿಸಿ ವೇದಿಕೆಯನ್ನು ಆಹ್ವಾನ ಮಾಡ್ತಾ ಇದ್ದೀನಿ ಅವರಿಗೋಸ್ಕರ. ಹಾಗೆ ನಮ್ಮ ಅತ್ತೆಯವರ ಸಹೋದರರು, ಹಿರಿಯ ಸಹೋದರರು HV ಗಿರೀಶ್ ಭಾರತ್ ಗ್ಯಾಸ್ ಮಾಲೀಕರು ಹಾಗೂ ಕಡೂರಿನಲ್ಲಿ ಪ್ರಪ್ರಥಮವಾಗಿ BJP ಪಕ್ಷವನ್ನು ಹುಟ್ಟು ಹಾಕಿದವರು ಅಂತಲೂ ಹೇಳ್ಬೋದು. ಅವರನ್ನು ಸಹ ಈ ವೇದಿಕೆಗೆ ಎಲ್ಲರ ಪರವಾಗಿಯೂ ಸ್ವಾಗತವನ್ನು ಬಯಸ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರ ಸಹೋದರರಾಗಿ ತಮ್ಮ ಅನಿಸಿಕೆ ಅನುಭವಗಳನ್ನು ಹಂಚಿಕೊಳ್ಳಲಿ ಅಂತ ವೇದಿಕೆಗೆ ಆಹ್ವಾನಿಸಿದ್ದೇವೆ. ನಾನು ಈ ಸಂದರ್ಭದಲ್ಲಿ ನಾನು ಕಂಡ ವ್ಯಕ್ತಿಗಳಲ್ಲಿ ನಮ್ಮ ಅತ್ತೆಯ ಒಂದು ಒಳ್ಳೆಯ ಗುಣನ ತಮ್ಮೆದುರಿಗೆ ಪ್ರಸ್ತುತಪಡಿಸ್ಬೇಕು ಅಂತ ಇದ್ದೀನಿ. ನಾವೆಲ್ಲ ಸ್ವಾರ್ಥಿಗಳ ಟೈಪು ವರ್ತಿಸ್ತೀವಿ, ಆದರೆ ಅವರು ಯಾವುದೇ ವ್ಯಕ್ತಿಯನ್ನು, ಅವರು ಬಡವರಿರ್ಬೋದು ಶ್ರೀಮಂತರಿರ್ಬೋದು, ಎಲ್ಲರನ್ನೂ ಸಮನಾಗಿ ಟ್ರೀಟ್ ಮಾಡ್ತಾ ಇದ್ರು. ಅಂತಹ ವ್ಯಕ್ತಿ ಅಂದರೆ ಅವರೊಬ್ಬರೇ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ಯಾರೇ ಬೈದ್ರೂ ಅದನ್ನ ನಗುಮುಖದಿಂದ ಸ್ವೀಕಾರ ಮಾಡಿ ಹೌದಾ ಅಷ್ಟೇ, ಅವರು ಅದನ್ನ ಡೀಪಾಗಿ ತಗೋತಾ ಇರಲಿಲ್ಲ. ಈ ಥರ ವ್ಯಕ್ತಿತ್ವ ಅವರಲ್ಲಿ ಇತ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಆ ವ್ಯಕ್ತಿತ್ವನ ನಾವು ಎಲ್ಲರೂ ರೂಪಿಸ್ಕೊಂಡ್ರೆ ಅವರ ಇದಕ್ಕೆ ಒಂದು ಶಾಂತಿಯನ್ನು ಮಾಡಿದಾಗುತ್ತೆ. ಈಗ ನಾನು ಬಸವಣ್ಣನವ್ರದ್ದು ಒಂದು ವಚನನ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀನಿ. ಇವನಾರವ ನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಈ ವಚನನ ಹೇಳ್ತಾ ನೆಕ್ಸ್ಟು ಪ್ರಥಮವಾಗಿ ಶ್ರೀಮತಿ ಸಂಧ್ಯಾ ಅನಂತ್ ಇವರು ನಮ್ಮೆಲ್ಲರಿಗೂ ಮಕ್ಕಳ ಮನೋವಿಕಾಸದಲ್ಲಿ ಪೋಷಕರ ಪಾತ್ರ ಹೇಗಿರಬೇಕು ಅನ್ನೋ ವಿಚಾರವನ್ನು ತಿಳಿಸಕ್ಕೆ ಬಂದಿದ್ದಾರೆ. ಇವರು ಸುಮಾರು 12 ವರ್ಷಗಳ ಕಾಲ IT ಕಂಪ್ನಿಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ.
ಮಾಡಿದ್ದಾರೆ. 5 ವರ್ಷಗಳ ಕಾಲ ಶಿಕ್ಷಕ ವೃತ್ತಿ ಪ್ರಾರಂಭಿಸಿ 12 ವರ್ಷಗಳ ಕಾಲ IT ಕಂಪನಿಯಲ್ಲಿ ವೃತ್ತಿ ಮಾಡಿ 3 ಬಾರಿ ಬೆಸ್ಟ್ ವುಮೆನ್ ಪರ್ಫಾರ್ಮೆನ್ಸ್ಗೆ ಇವರು ಭಾಜನರಾಗಿದ್ದಾರೆ. ಕರೋನಾ ನಂತರ ಪೂರ್ಣಪ್ರಜ್ಞಾ ಶಾಲೆಯ ಹಾಸ್ಟೆಲ್ ಇನ್ಚಾರ್ಜ್ ಆಗಿ 6 ವರ್ಷಗಳ ಕಾಲ ನರ್ಸರಿ ಶಾಲೆಯಲ್ಲಿ ವೃತ್ತಿ ಜೀವನವನ್ನು ಮುಗಿಸಿದ್ದಾರೆ. ಈಗ ಪ್ರಸಕ್ತವಾಗಿ ನಮ್ಮ ಕಡೂರಿನ ಪ್ರಸಿದ್ಧ ವಿಶ್ವಭಾರತಿ ಶಾಲೆಯಲ್ಲಿ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಇಂದು ನಮ್ಮೆಲ್ಲರಿಗೂ ಮಕ್ಕಳ ಮನೋವಿಕಾಸದಲ್ಲಿ ಪೋಷಕರ ಪಾತ್ರ ಹೇಗಿರಬೇಕು ಅನ್ನೋ ವಿಷಯವನ್ನು ತಮ್ಮೆಲ್ಲರಿಗೂ ತಿಳಿಯಪಡಿಸಲಿದ್ದಾರೆ. ಈ ವೇದಿಕೆಯನ್ನು ಅವರಿಗೆ ಬಿಟ್ಕೊಡ್ತಾರೆ. ಶ್ರೀ ಶಾರದಾದೇವಿಯ ಪಾದಚರಣಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸಿ, ಹಾಗೆ ಬಂಧುಗಳಿಗೂ ಕೂಡ ನನ್ನ ಹೃತ್ಪೂರ್ವಕ ನಮನಗಳು. ಇಲ್ಲಿ ಒಂದು ಸಂತೋಷದ ವಿಷಯ, ದುಃಖದಲ್ಲೂ ಸಂತೋಷ ತರುವಂಥದ್ದು ಯಾವುದು ಅಂತಂದರೆ, ಅವ್ರ ತಾಯಿಯನ್ನು ಕಳ್ಕೊಂಡ್ರೂ ಕೂಡ ಆ ಒಂದು ಸ್ಮರಣಿಕೆಯನ್ನು, ಆ ತಾಯಿಯ ಕಳ್ಕೊಂಡಿದ್ದನ್ನು ಒಂದು ನೆನೆಸ್ಕೋಬೇಕು, ಸ್ಮರಣೆಯನ್ನು ಮಾಡಬೇಕು. ಅವರ ಒಂದು ಫಂಕ್ಷನ್, ಅವರ ಒಂದು ದಿನಗಳನ್ನು, ಶಿವಗಣದ ಆರಾಧನೆಯನ್ನು ಯಾವುದೋ ಒಂದು ರೀತಿಯಲ್ಲಿ ಮುಗಿಸೋ ಬದಲು ಬಂದಂಥ ಜನರಿಗೆ ಒಂದು ವಿಷಯವನ್ನು ತಲುಪಿಸ್ಬೇಕು, ಇದರ ನೆನಪು ಚಿರಾಯವಾಗಿ ಉಳಿಬೇಕು ಅನ್ನೋದಕ್ಕೋಸ್ಕರ ಅವರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತುಂಬ ಖುಷಿಯಾಯಿತು ಅವರು ಇದನ್ನು ಹೇಳಿದಾಗ. ನನಗೆ ಇವತ್ತು ಕೊಟ್ಟಿರೋ ಒಂದು ವಿಷಯ ಮನೋವಿಕಾಸದಲ್ಲಿ, ಮಕ್ಕಳ ಮನೋವಿಕಾಸದಲ್ಲಿ ಪೋಷಕರ ಪಾತ್ರ ಅಂತ. ಯಾಕೆಂದರೆ ಈಗಿನ ಪರಿಸ್ಥಿತಿನಲ್ಲಿ ಪೋಷಕರದ್ದು ಯಾವ ಥರ ಇದೆ ಅಂದರೆ ಮೆಂಟಾಲಿಟಿ, ಮನಸ್ಥಿತಿ, ನಾವು ಕಷ್ಟಪಟ್ಟಿದ್ದೀವಿ, ನಮ್ಮ ಮಕ್ಕಳು ಕಷ್ಟಪಡಬಾರ್ದು, ಆಲ್ಮೋಸ್ಟ್ ಹಾಗೆ ಹೇಳ್ತೀವಿ ಎಲ್ಲರೂ ಕೂಡ. ನಾವು ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ, ನಮ್ಗೆ ಇಷ್ಟೊಂದೆಲ್ಲ ಫೆಸಿಲಿಟಿ ಇರಲಿಲ್ಲ, ಇವಾಗ ನಾವು ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ಮಕ್ಕಳಿಗೆ ಕಷ್ಟದ ಅರಿವನ್ನು ಗೊತ್ತಾಗಿಸ್ದಲೇ ಅವ್ರಿಗೆ ಹೈಟೆಕ್ ಜೀವನ ಹೇಳ್ಕೊಡುತ್ತಾ ಇದ್ದೀವಿ. ಮಕ್ಕಳನ್ನ ಅಂಗಡಿಗೆ ಕಳಿಸೋದು ತಪ್ಪಾಗ್ಬಿಟ್ಟಿದೆ. ಇವಾಗ ಹೋಗ್ತಾ ಎಲ್ಲಿ ಯಾವ ಗಾಡಿ ಕೂತ್ಬಿಡುತ್ತೋ, ಹೋಗೋದು ಬೇಡ, ನಾವೇ ಕಷ್ಟ ಆಗಲಿ ಹೋಗೋಣ ಅಂತ. ಸೊ ಮಕ್ಕಳಿಗೆ ಧೈರ್ಯ ಬರದೇ ಇರೋ ಹಾಗೆ ಅವ್ರನ್ನ ಒಂದು ಕಡೆ ಕೂಡ ಹಾಕ್ತಾ ಇದ್ದೀವಿ. ಅವರನ್ನು ಓಪನ್ ಆಗಿ, ಅಂದರೆ ಅವ್ರಿಗೆ ಧೈರ್ಯ ಶಕ್ತಿ ತುಂಬೋದ್ರಲ್ಲಿ ಪೋಷಕರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೊತ್ತು ನನಗೆ ಗೊತ್ತಿರುವ ಮಟ್ಟಿಗೆ ತಿಳಿಸ್ತಾ ಹೋಗ್ತೀನಿ. ದೇವರು ಎಲ್ಲ ಕಡೆನೂ ಇರೋಕ್ಕಾಗಲ್ಲ, ಅಂದರೆ ಎಲ್ಲರ ಹತ್ರನೂ ಬರೋಕ್ಕಾಗಲ್ಲ ಅನ್ನೋದಕ್ಕೆ ಪೋಷಕರನ್ನು ಸೃಷ್ಟಿ ಮಾಡಿದ್ದಾನೆ. ತಂದೆ ತಾಯಿ ಅನ್ನೋದು ದೇವರ ಸ್ವರೂಪ. ಸೊ ಆ ದೇವರ ಬದಲಿಗೆ ಆ ಸ್ಥಾನದಲ್ಲಿ ನಿಂತು ಮಕ್ಕಳನ್ನು ಬೆಳೆಸೋವಂಥದ್ದು, ಅಂದರೆ ಮಕ್ಕಳ ಚಿಕ್ಕ ವಯಸ್ಸಿನಿಂದ ದೊಡ್ಡವರು ಆಗೋ ತನಕ ಪೋಷಕರ ಪಾತ್ರ ತುಂಬ ಹಿರಿದಾಗಿರುತ್ತೆ. ಮಕ್ಕಳು ಭಾವನಾತ್ಮಕವಾಗಿ ಅಥವಾ ದೈಹಿಕವಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟು ಅವರ ಗುರಿಯನ್ನು ತಲುಪ್ತಾರೆ ಅಂತಂದರೆ ಪೋಷಕರನ್ನು ನೋಡಿ, ಅವರು ಮಾಡ್ತಕ್ಕಂಥ ರೀತಿಯನ್ನು ನೋಡಿ ಕಲಿತಾ ಹೋಗ್ತಾರೆ. ಮಾಡಿ ಕಲಿ ನೋಡಿ ತಿಳಿ ಅನ್ನೋ ಗಾದೆ ಪ್ರಕಾರ ಏನು ಪೋಷಕರು ಮಾಡ್ತಾ ಇರ್ತಾರೆ ಅದನ್ನು ನೋಡಿ ನೋಡಿ ಕಲಿತಾ ಹೋಗ್ತಾರೆ. ನಾವು ಪೋಷಕರಾದವರು ಮಕ್ಕಳಿಗೆ ಭಾವನಾತ್ಮಕವಾಗಿ ಮತ್ತು ಪ್ರೀತಿಯಿಂದ ಅದೇ ರೀತಿ ಜವಾಬ್ದಾರಿನ ಯಾವ ಥರ ಹೇಳ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾನೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ನರ್ಸರಿನಲ್ಲಿ ಕೆಲಸ ಮಾಡಬೇಕಾದ್ರೆ ಅರ್ಜುನ್ ಅಂತ ಒಂದು ಹುಡುಗ ದಿನ ನನ್ನನ್ನು ಬಂದು ಹಕ್ ಮಾಡ್ಕೊಳ್ಳೋದು. ಕ್ಲಾಸಿಗೆ ಬಂದ ತಕ್ಷಣ ನಾನು ಅವತ್ತೇನಾದರೂ ಒಂದು 10 ನಿಮಿಷ ಆಚೆ ಈಚೆ ಲೇಟಾಗಿ ಹೋಗ್ಬಿಟ್ರೆ, ಎಲ್ಲಿ ಬಂದಿಲ್ಲ, ಇವತ್ತು ಮಿಸ್ ಬಂದಿಲ್ಲ, ಏನಕ್ಕೆ, ಎಲ್ಲರನ್ನೂ ಹೋಗಿ ಕೇಳೋದು. ಕೊನೆಗೆ ಏನಕ್ಕೆ ಈ ಥರ ಮಾಡ್ತಿದ್ದಾನೆ ಅಂತ 2 ದಿನ ನಾನು ಅವನನ್ನು ತುಂಬ ಮಾತಾಡಿಸಿದ್ದೆ, ತುಂಬ ಹತ್ತಿರದಲ್ಲಿ ಮಾತಾಡಿಸಿದ್ದೆ. ಏನು ಮಾಡ್ತೀಯ ಮನೆಯಲ್ಲಿ ಹೀಗೆ ಎಲ್ಲ ಕೇಳಿದಾಗ ಆ ಮಗು ಹೇಳಿದ್ದು, ಇವತ್ತು ನಮ್ಮ ಮನೆಯಲ್ಲಿ ನಮ್ಮಪ್ಪ, ಅವರ ತಂದೆ ತಾಯಿ ಒಳ್ಳೆ ಕಾಫಿ ತೋಟ ಇದ್ದವರು, ದಿನ ಆ ಕೆಲಸದವರುಗಳಿಗೆ ಬಟವಾಡೆ ಕೆಲಸಗಳನ್ನು ಮಾಡ್ತಾಯಿದ್ರು. ಮಿಸ್, ನನಗೆ ಮನೆಯಲ್ಲಿ ಯಾರೂ ಸಿಗೋದೇ ಇಲ್ಲ ಮಾತಾಡೋದಕ್ಕೆ, ನೀವು ನನ್ನ ಹತ್ರ ಖುಷಿಯಾಗಿ
ಮಾತಾಡ್ತಿದ್ದೀರಾ, ಅದಕ್ಕೆ ನಾನು ಬಂದ ದಿನ ನಿಮ್ಮನ್ನು ಹುಡುಕ್ತಾ ಇದ್ದೀನಿ ಅಂತ. ನನಗೆ 2 ದಿನ ಆ ಮಗು ಹುಡುಕ್ದಾಗ್ಲೂ ಗೊತ್ತಾಗ್ಲಿಲ್ಲ ಏನು ಹುಡುಕ್ತಾ ಇದೆ ಅಂತ. 3ನೇ ದಿನ ಗೊತ್ತಾಯ್ತು. 3ನೇ ದಿನ ಬಂದಾಗ ಹೇಳ್ತು, ಸರಿ ಹಾಗಾದ್ರೆ ನನ್ನ ಹತ್ರ ಮಾತಾಡ್ಬೇಕು ಅಂತಿದೆಯಲ್ಲ, ಹೇಳು ಏನು ಅಂತಂದೆ. ಅಪ್ಪ ಅಮ್ಮ ಇಬ್ರು ಮಾತಾಡಕ್ ಸಿಗ್ತಿಲ್ಲ ನನಗೆ. ನಾನು ಆಟ ಆಡಬೇಕು, ಅದು ನಮ್ಮ ಕಾಫಿ ತೋಟದ ಅಲ್ಲಿ ಕೆಲಸದವ್ರು ಬಂದಿದ್ದಾರಲ್ಲ, ಅವ್ರ ಮಕ್ಕಳಿರ್ತಾರೆ, ಅವ್ರ ಜೊತೆ ನಾನು ಆಟ ಆಡ್ತೀನಿ. ಇದ್ರ ಮಧ್ಯದಲ್ಲಿ ಅಪ್ಪ ತೋಟ ಕೆಲಸ ಮಾಡೋರು ಬರ್ತಾರಲ್ಲ, ಅವ್ರ ಹತ್ರ ಹಿಂಗೆಲ್ಲ ಮಾತಾಡ್ತಾ ಇದ್ರು, ಅವ್ರನ್ನ ಹಿಂಗೆ ಬೈತಾ ಇದ್ರು, ಅವ್ರ ಏನು ಬೈಗುಳಗಳನ್ನ ಬೈತಾ ಇದ್ರು ಅದನ್ನೆಲ್ಲ ರಿಪೀಟ್ ಮಾಡ್ತು ನನ್ನ ಹತ್ರ ಮಗು ಬಂದು. ಇದಾದ್ಮೇಲೆ ಒಂದು 5 ನಿಮಿಷ ಆದ್ಮೇಲೆ ತಾಯಿ ಬಂದಂತೆ. ನನ್ನ ಅಮ್ಮ ಹೋದ್ರು ಅಪ್ಪನ ಹತ್ರ. ಅಪ್ಪಗೆ ಹೇಳ್ತಾ ಇದ್ರು, ಯಾಕೆ ಹಿಂಗೆಲ್ಲ ಮಗು ಮುಂದೆ ಮಾತಾಡ್ತೀರಾ ನೀವು, ಮಗು ಅದನ್ನೇ ಕಲ್ತು ಬಿಡ್ತಾನೆ. ಮತ್ತಾಜಿ ಹಿಂಗೆ ಹೇಳ್ತಿದ್ರು ನಮ್ಮ ಅಪ್ಪನ ಹತ್ರ. ಸೊ ಈ ವಿಷಯಕ್ಕೆ ಇಬ್ರು ಜಗಳ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಬ್ರು ಜಗಳ ಆಡಿದ್ರು, ರೂಮಲ್ಲಿ ಹೋದ್ರು, ನನ್ನನ್ನು ಮಾತಾಡ್ಸೋರೇ ಇಲ್ಲ. ಸೊ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ, ಮಕ್ಕಳಿಗೆ ಏನೋ ತಿದ್ದಬೇಕು ಅಂತ ಹೋಗ್ತಿದೀವಿ, ಆದ್ರೆ ಯಾವ ರೀತಿನಲ್ಲಿ ಅಂತ ನಾವು ಮಾಡ್ತಾ ಇಲ್ಲ. ಮಕ್ಕಳ ಮುಂದೆ ನಾವು ಎಷ್ಟು ಭಾವನಾತ್ಮಕವಾಗಿ ಮತ್ತೆ ಪ್ರೀತಿಯಿಂದ ಆ ಗೌರವ, ಜವಾಬ್ದಾರಿ, ಆ ಶಿಸ್ತು ಎಲ್ಲದನ್ನು ಅವ್ರಿಗೆ ನಾವು ಮಾಡೋದನ್ನ, ಮಕ್ಕಳು ನಮ್ಮ ಕನ್ನಡಿ ಆಗಿರ್ತಾರೆ. ಇವಾಗ ಮಕ್ಕಳು ಶಾಲೆನಲ್ಲಿ ಟೀಚರ್ಸ್ನ ಹೇಗೆ ಫಾಲೋ ಮಾಡ್ತಾರೆ, ಈಗ ನಾನು ಏನು ಮಾಡ್ತಿರ್ತೀನಿ ಮನೆಗೆ ಹೋಗಿ ಮಕ್ಕಳು, ಆ ಮೇಡಮ್ ಇದ್ರು, ಅವ್ರು ಹಿಂಗೆ ಸೀರೆ ಇಟ್ಕೊಂಡು ಹಿಂಗೆ ಪಾಠ ಮಾಡ್ತಾ ಇದ್ರು ಅಂತ ತೋರಿಸ್ತಾರೆ. ಇದೇ ಥರ ಮಕ್ಕಳು ಶಾಲೆಗೆ ಬಂದ್ಬಿಟ್ಟು ಪ್ರೀತಿ ಇದ್ದ ಟೀಚರ್ ಹತ್ರ ಹೋಗಿ ನಮ್ಮಮ್ಮ ಹಿಂಗೆ ಮಾಡ್ತಿದ್ರು, ನಮ್ಮಪ್ಪ ಹಿಂಗೆ ಮಾಡಿದ್ರು ಅಂತ ಹೇಳ್ತಾರೆ. ಸೊ ಮಕ್ಕಳಿಗೆ ಏನಾಗುತ್ತೆ ಅಂದರೆ, ಅವ್ರು ಎಲ್ಲದರಲ್ಲೂ ಒಂದು ಮಣ್ಣಿನ ಮುದ್ದೆ ಮಕ್ಕಳು ಅನ್ನೋದು ಏನು ಗೊತ್ತಿಲ್ಲ ಅವ್ರಿಗೆ. ತಾಯಿಯ ಗರ್ಭದಿಂದ ಬಂದಿರ್ತಾರೆ, ಅವ್ರಿಗೆ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಅವರಲ್ಲಿ ಪ್ರೀತಿ ಆಗಲಿ, ಆ ಒಂದು ಜವಾಬ್ದಾರಿ ಆಗಲಿ, ಅವರ ಮನೋವಿಕಾಸ, ಮಕ್ಕಳು ಮಾನಸಿಕವಾಗಿ ಎಷ್ಟು ಬೆಳಿಬೇಕು ಅಷ್ಟೇ ದೈಹಿಕವಾಗೂ ಕೂಡ ಬೆಳಿಬೇಕು. ಅವರು ದೈಹಿಕವಾಗಿ ಬೆಳಿಬೇಕಾದ್ರೆ ಮಕ್ಕಳ ಬುದ್ಧಿ, ಮನೋಸ್ಥೈರ್ಯ ಎಷ್ಟು ಮುಖ್ಯ ಅಂತಂದ್ರೆ ಅದನ್ನ ತುಂಬವಳು ತಾಯಿ ಆಗಿರ್ತಾಳೆ. ತಂದೆ 2ನೇದಾಗಿ, ತಂದೆಯ ಪಾತ್ರ ನೆಕ್ಸ್ಟ್ ಬರುತ್ತೆ. ತಾಯಿ ಆದವಳು ಅವರ ಜವಾಬ್ದಾರಿ, ನಿನ್ನ ಶಕ್ತಿ ಇಷ್ಟು, ನೀನು ಇದಕ್ಕೆ ಸಾಮರ್ಥ್ಯ ಇದೆಯಾ ಅನ್ನೋದನ್ನ ಅವನಿಗೆ ಮನಸ್ಸಿಗೆ, ಮಗುವಿನ ಮನಸ್ಸಿಗೆ ಅರಿವನ್ನು ಮೂಡಿಸ್ಬೇಕು. ಮಗು ಏನಾದರೂ ಮಾಡ್ತಿದೆ ಅಂದರೆ, ಅದನ್ನ ಮಾಡಬೇಡ, ನಿನ್ಗೆ ಅದರಿಂದ ಪೆಟ್ಟಾಗತ್ತೆ, ನೀನು ಅದನ್ನ ಮಾಡಕ್ ಹೋದ್ರೆ ನಿನ್ನ ಕೈಗೆ ಏಟಾಗತ್ತೆ, ಅಥವಾ ಅದನ್ನ ಬೀಳಿಸ್ಬಿಡ್ತೀಯ, ಅದನ್ನ ಒಡೆದು ಹಾಕ್ಬಿಡ್ತೀಯ. ಈ ಥರ ಮನಸ್ಥಿತಿನ ಮಕ್ಕಳಲ್ಲಿ ತುಂಬ್ತಾ ಹೋದ್ರೆ ಮಕ್ಕಳು ಅದನ್ನು ಮುಟ್ಟಕ್ಕೂ ಹೋಗಲ್ಲ. ಆದರೆ ಅದೇ ನಾವು ಬೇರೆ ರೀತಿನಲ್ಲಿ, ಮಗು ನೀನು ಅದನ್ನ ಮಾಡು, ಆದರೆ ಈ ಥರ ಜೋಪಾನವಾಗಿ ಮಾಡು, ಆ ಪ್ರೀತಿನಲ್ಲಿ ಒಂದು ಕೇರ್ ಇರಬೇಕು. ಅದೇ ಥರ ಮಕ್ಕಳಿಗೆ ಒಂದು ಧೈರ್ಯವನ್ನು ತುಂಬೋ ಥರ ಇರಬೇಕು. ಹಾಗೆ ಮಕ್ಕಳಲ್ಲಿ ಆತ್ಮಸ್ಥೈರ್ಯವನ್ನು ಬಲ ಮಾಡಬೇಕು. ಆಗ ಮಾತ್ರ ಮಗು, ಈಗ ನಾವೆಲ್ಲ ಹೇಗೆ 10 ಜನದ ಮುಂದೆ ನಿಂತು ಯಾವುದೇ ಕಷ್ಟ ಬಂದರೂ ಅದನ್ನು ಎದುರಿಸೋ ಸಾಮರ್ಥ್ಯ ಇದೆಯೋ, ಅದೇ ಥರ ನಮ್ಮ ಮಗು ಆ ಸಾಮರ್ಥ್ಯವನ್ನು, ಆ ಸವಾಲನ್ನು ಎದುರಿಸುತ್ತೆ. ಇಲ್ಲದೆ ಇದ್ರೆ ನಾವು ಎಲ್ಲಿ ಮುಟ್ಟುಗೋಲನ್ನು ಹಾಕ್ತೀವಿ, ನೀನು ಅದು ಮಾಡಿದ್ರೆ ಇದಾಗತ್ತೆ, ಅದು ಮುಟ್ಟಬೇಡ, ನೀನು ಕೈ ಸುಟ್ಕೋತೀಯ. ಈಗಿನ ಮಕ್ಳಿಗೆ ನಾವು ಗ್ಯಾಸ್ ಆನ್ ಮಾಡೋಕ್ಕೆ ಬಿಡಲ್ಲ. ಹೌದು, ಕಷ್ಟ ಇದೆ, ಮಕ್ಕಳು ಏನು ಮಾಡ್ಕೋತಾರೋ ಅನ್ನೋ ಭಯ ಇದೆ, ಆದರೆ ಅದನ್ನು ಸರಿಯಾದ ರೀತಿನಲ್ಲಿ, ಇದು ಒಂದು ಉದಾಹರಣೆ, ಸರಿಯಾದ ರೀತಿನಲ್ಲಿ ಗ್ಯಾಸ್ ಆನ್ ಮಾಡಿಕೊಡೋದು, ಅದರಿಂದ ಹೆಂಗೆ ಇಡಬೇಕು, ಈ ಥರ ಮಕ್ಕಳಿಗೆ ಆ ಶಕ್ತಿಯನ್ನು, ಆ ಬುದ್ಧಿಯನ್ನು ನಾವು ತುಂಬ್ತಾ ಹೋಗ್ಬೇಕು. ಎಷ್ಟೋ ಜನ ಮಕ್ಕಳು ಇವಾಗ ನನ್ನ ವಿಶ್ವಭಾರತಿ ಶಾಲೆಗೆ ಬರ್ತಾರೆ. ಎಷ್ಟೋ ಜನ ಮಕ್ಕಳು ಬಂದ್ರಮ್ಮ ಖೋಖೋ ಆಡ್ರೆ ಅಂತ ಹೆಣ್ಮಕ್ಳನ್ನ ಕರೆದ್ರೆ, ಇಲ್ಲ ನಮ್ಮಮ್ಮ ಬೈತಾರೆ, ನಮ್ಮಪ್ಪ ಹೇಳಿದ್ದಾರೆ ಆಡಬೇಡ ಅಂತ. ಸರಿ ಕೊಡು, ನಿಮ್ಮ ಪೋಷಕರಿಗೆ ನಾನು ಫೋನ್ ಮಾಡ್ತೀನಿ ಅಂತ ಮೊನ್ನೆ ಫೋನ್ ಮಾಡಿದೆ. ಇಲ್ಲ ಮಾತಾಜಿ, ಮನೆಗೆ ಬಂದರೆ ಅವರು ಕಾಲು ನೋವು ಕೈ ನೋವು ಅಂತಾರೆ, ಅದಕ್ಕೆ ದಿನಕ್ಕೆ ನಾನು ಕಾಲು ಹೊತ್ತೋ ಬದಲು ಅವ್ರು ಆಟ ಆಡೋದೇ ಬೇಡ ಅಂದ್ಬಿಟ್ಟೆ ಅಂತ. ಆದರೆ ಇಷ್ಟೇ, ಅವು ಮಕ್ಕಳು ಆಟ ಆಡೋದ್ರಿಂದ ಅವರು ದೈಹಿಕವಾಗಿ ಶಕ್ತಿಯುತವಾಗ್ತಾರೆ. ನಾನು ಆ ತಾಯಿಗೆ ಹೇಳಿದ್ದಿಷ್ಟೇ ಫೋನ್ನಲ್ಲಿ, ಅಮ್ಮ ಕಾಲು ನೋವು ಅಂತಾಳೆ ಅಂತ ಹೇಳಿಬಿಟ್ಟು ನೀವು ಅವಳನ್ನ ಆಟನೇ ಬೇಡ ಅಂತ ಅಂದ್ಬಿಟ್ರೆ, ಈ 10 ವರ್ಷ ಅಲ್ಲ, ಮುಂದಿನ ಅವಳು 20 ವರ್ಷದ ಆಟೋ ವೇಳೆಗೆ ಅವಳು ಒಂದು ಮೂಲೆಯಲ್ಲಿ ಕೂತ್ಕೋಬೇಕಾಗತ್ತೆ. ಈಗ ನಾವುಗಳೆಲ್ಲ ನಮ್ಮ ತಂದೆ ತಾಯಿಗಳು ನಮ್ಮ ಹತ್ರ ಕೆಲಸ ಮಾಡಿಸಿದ್ದಾರೆ, ನಾವು ಸಗಣಿನೆಲ್ಲನೂ ಸಾರಿಸಿದ್ದೀವಿ, ಅದೇ ಥರ ಕೊಟ್ಟಿಗೆನೂ ಗುಡಿಸಿದ್ದೀವಿ, ಇದೆಲ್ಲ ನಾವು ಮಾಡಿದ್ದೀವಿ. ಈಗ
ಈಗಷ್ಟ ಮಕ್ಳಿಗೆ ಬರೋದು ಬೇಡ ಅಂತ ನಾವು ಅನ್ಕೋತಾ ಇದೀವಿ. ಹೌದು, ಕೊಟ್ಟಿಗೆ ಸಾರಿಸೋದು ಬೇಡ, ಅಟ್ಲೀಸ್ಟ್ ಮನೆನ ಗುಡಿಸಿ ಬರೆಸ್ಲಿ. ಆ ಒಂದು ಶಕ್ತಿ, ಫಿಸಿಕಲ್ ಎಕ್ಸಸೈಸ್ ಆಗತ್ತೆ. ಅಮ್ಮ ತಾಯಿಗೆ ನಾನು ಹೇಳಿದ್ದಿಷ್ಟೇ, ಅಮ್ಮ ಖೋಖೋ ಆಡೋದ್ರಿಂದ ಕಾಲು ನೋವು ಬರುತ್ತೆ 2 ದಿನ, 3ನೇ ದಿನ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡಾಗ ಕಾಲಲ್ಲಿ ಶಕ್ತಿ ಬರುತ್ತೆ. ಇದರಿಂದ ಅವ್ರು ಇನ್ನೊಂದು ಫೇಸ್ ಮಾಡೋದಕ್ಕೆ ಧೈರ್ಯ ಬರುತ್ತೆ. ಖೋಖೋ ಅನ್ನೋದು ತುಂಬ ಲೈಕ್ ಫುಟ್ಬಾಲ್ ಅದೆಲ್ಲ ಹೇಗೆ ಗಂಡು ಮಕ್ಕಳಿಗೆ ತುಂಬ ಹಾರ್ಡ್ ಗೇಮ್ಸು, ಅದೇ ಥರ ಖೋಖೋ ಕೂಡ ಹೆಣ್ಮಕ್ಳಿಗೆ ಎಲ್ಲಿ ಬಿದ್ದು ಬಿಡ್ತಾರೋ, ಕಾಲು ಮುರ್ಕೊಂಡ್ಬಿಡ್ತಾರೋ, ಈ ಹೆದರಿಕೆ ಇರುತ್ತೆ ಪೋಷಕರಿಗೆ. ಆದರೆ ನಾವು ಇದನ್ನ ದಾಟಿ ನೀನು ಹೇಗಿರಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಅವಳು 2 ದಿನ ಕಾಲು ನೋವು ಅಂತ ಬಂದರೆ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಕಾಲಿಗೆ ಹಚ್ಚಿಮ್ಮ, ಒಂಚೂರು ಎಣ್ಣೆ ನೀವ್ಕೊ ಅಂತ ನೀವೇ ಹೇಳಿ. ಅವಳಿಗೆ ಬೇಳೆ ಕಾಳುಗಳನ್ನ ಚೆನ್ನಾಗಿ ಕೊಡಿ, ಮೊಳಕೆ ಕಾಳು ಚೆನ್ನಾಗಿ ಅಭ್ಯಾಸ ಮಾಡಿಸಿ, ಸೊಪ್ಪು ಕೊಡಿ. ನಾವು ಅದಕ್ಕೆ ಸ್ಕೂಲಲ್ಲಿ 2 ಸತಿ ಸೊಪ್ಪನ್ನು ಕೊಡ್ತಾ ಇದ್ದೀವಿ. ಈ ಥರ ಆ ತಾಯಿಗೆ ನಾನು ಹೇಳಿದೆ. 3ನೇ ದಿನ ತಾಯಿ ಫೋನ್ ಮಾಡಿದ್ರು, ತುಂಬ ಖುಷಿ ಆಯಿತು. ಆ ಮಗು ಇವತ್ತು ಸಂಡೇ ಆದರೂ ಕೂಡ ಕಬಡ್ಡಿ ಪ್ರಾಕ್ಟೀಸ್ಗೆ ಅಂತ ನಮ್ಮ ಸ್ಕೂಲಿಗೆ ಬಂದಿದೆ. ಇಷ್ಟೇ, ತಂದೆ ತಾಯಿರು ಯಾವಾಗ್ಲೂ ಮಕ್ಕಳನ್ನ ಕುಗ್ಗಿಸೋದಕ್ಕಿಂತ ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಏನು ಮಾಡ್ಬೋದು, ಆ ಮಾಡೋದ್ರಿಂದ ಏನಾಗತ್ತೆ ಅಂತ ಮಕ್ಕಳಿಗೆ ನಾವು ಅರಿವನ್ನು ಮೂಡಿಸ್ತಾ ಹೋದಾಗ ಮಕ್ಕಳಲ್ಲಿ ಆತ್ಮಸ್ಥೈರ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ದೈಹಿಕವಾಗಿ ಬಲಾಢ್ಯವಾಗ್ತಾರೆ, ಮಾನಸಿಕವಾಗಿ ಯಾವುದೇ ಹೆಜ್ಜೆನ ಧೈರ್ಯದಿಂದ ಮುಂದೆ ಇಟ್ಟು ಯಾವುದೇ ಸವಾಲುಗಳ